ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಡೇ ಬಂದು ಫ್ರೈಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ 1 o'clock ಆಗಿದೆ ಕರೆಕ್ಟಾಗಿ. ಸೊ ಇವತ್ತು ರೆಡಿಯಾಗಿ ಎಲ್ಗೊಂಡಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಹೌದು, ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ KG ಕೊಪ್ಪಳಿಗೆ ಆ್ಯಸ್ ಯೂಶುವಲ್ ನೋಡಿರ್ತೀರಾ ನೀವು ನನ್ನ ಹಳೇ ಸಬ್ಸ್ಕ್ರೈಬರ್ಸ್ ರೆಗ್ಯುಲರಾಗಿ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ರೆ ಗೊತ್ತಿರುತ್ತೆ. ಸೊ ನಮ್ಮ ಅಜ್ಜಿ ಮನೆ ಅಲ್ಲೇ ಇರೋದು ಅಂತ. ಸೊ ಇವತ್ತಲ್ಲಿ ಹಬ್ಬ ಇದೆ, ಸೊ ಮನೆ ದೇವ್ರ ಹಬ್ಬ. ಸೊ ಅದಕ್ಕೇ ಹೋಗ್ತಾ ಇದ್ವಿ. ಬೇಗನೆ ಹೋಗ್ಬೇಕಿತ್ತು, ತುಂಬ ಕೆಲಸ ಇರೋದ್ರಿಂದ ಮನೇಲಿ ನಿಜವಾಗ್ಲೂ ಹೋಗೋದಕ್ಕಾಗಲ್ಲ. ನಂಗೆ ಇವಾಗಲೂ ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಏನಕ್ಕಂದರೆ ರೀಸನು, ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮಲ್ಕೊಂಡ್ರೆ ಸಾಕಪ್ಪ ಅನ್ನೋಷ್ಟು ಮೈಕೈ ಎಲ್ಲ ನೋವ್ತಾ ಇದೆ. ಸೊ ನಮ್ಮ ಮನೇಲೂ ಕೂಡ ಹಬ್ಬ ಅಂತ ಗೊತ್ತೆ, ಆ್ಯಸ್ ಯೂಶುವಲ್ ಹಬ್ಬದ ಕೆಲಸ ಎಲ್ಲ ನಡೀತಾ ಇದೆ. ಸೊ ಅದರಿಂದ ನನಗೆ ಎಲ್ಲೋ ಹೋಗೋದಕ್ಕೂ ಮನಸ್ಸೇ ಆಗ್ತಾ ಇಲ್ಲ. ಬಟ್ ಆದರೂ ಹೋಗ್ಲೇಬೇಕಲ್ವ ಅಜ್ಜಿ ಮನೆ ಅಂತ. ಬೇರೆ ಏನಾದ್ರು ಫಂಕ್ಷನ್ ಆಗಿದ್ರೆ ನಿಜವಾಗ್ಲೂ ಹೋಗ್ತಾ ಇರಲಿಲ್ಲ ನಾನು. ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಓಕೆ, ಅಲ್ಲಾದರೂ ಹೋಗಿ ರೆಸ್ಟ್ ಮಾಡೋಣ ಇನ್ನೆಲ್ಲೇ ಅಂತಂದ್ಬಿಟ್ಟು ಸೊ ಇವಾಗ ಹೊರಟಿದ್ದೀನಿ. ಅಮ್ಮ ಎಲ್ಲ ಬೆಳಿಗ್ಗೆ ಬೇಗನೆ ಹೋದರು. ಸೊ ನಮ್ಮ ಚಿರು ಒಂದು ಅಪ್ಪನ ಜೊತೆ ಆಲ್ರೆಡಿ ಹೋಗಿ 1 hour ಆಯಿತು. ಸೊ ಇವಾಗ ನಾನು ನಮ್ಮ ನಿಶು ಬೇಬಿ ಕರ್ಕೊಂಡು ಹೊರಟಿದ್ದೀವಿ. ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವೀಡಿಯೋನ ಮಿಸ್ ಮಾಡಿದೆ ಅಂತ ಏನು ತನಕ ನೋಡಿ. ಫ್ರೆಂಡ್ಸ್ ನೋಡ್ಬೋದು, ಅಜ್ಜಿ ಮನೆಗೆ ಬಂದು ಊಟಕ್ಕೆ ಕೂತಿದ್ದೀವಿ. ಸೊ 1 hour ಆಯಿತು ಬಂದು ಆಲ್ರೆಡಿ. ನಾನು ಹೇಳಬೇಕಂದ್ರೆ ಮಾತಾಡ್ಕೊಂಡು ಕೂತ್ಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡೋದೇ ಮರ್ತ್ಕೊಬಿಟ್ಟೆ ನಾನು ಎಲ್ಲರ ಜೊತೆನೂ. ಹಾಗೆ ನಾನು ಬರೋದು ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ದೇವ್ರ ಪೂಜಿದ್ದು ಹಾಗೆ ಮುದ್ದೆ ಕಟ್ಟೋದೆಲ್ಲ ನಮ್ಮ ಅಮ್ಮನೂ ಕೂಡ ಅದೆಲ್ಲ ವೀಡಿಯೋ ಮಾಡಿಸಿದ್ರಂತೆ. ಬಟ್ ದೇವ್ರದ್ದು ಹಾಕ್ಬೇಡ ಅಂದರು. ಮುದ್ದೆದೇನು ಮಿಸ್ ಆಯಿತು, ಯಾಕಂದರೆ ನನಗೆ ಐಫೋನ್ಗೆಲ್ಲ ಇದು ಮಾಡ್ಕೊಳೋದ್ರಿಂದ ಹಳೆ ಫೋನಲ್ಲಿ ಈ ವೀಡಿಯೋಸ್ ಎಲ್ಲ ಇರೋದು. ಸೊ ಹಳೆ ಫೋನಲ್ಲಿ ಇನ್ನೂ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ಅದಕ್ಕೆ ಸೆಂಡ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದರಿಂದ ಮಿಸ್ ಆಯಿತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಸೊ ಈಗೆಲ್ಲ ಸಂಜೆ ಕ್ಲೀನ್ ಮಾಡ್ತಾ ಇದ್ರು. ಸೊ ನಾನು ಹಾಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೆ ಆರಾಮಾಗಿ ಕೂತ್ಕೊಂಡು. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಐಫೋನ್ ಅಂತ ಹೇಳ್ಬಿಟ್ಟು ಇನ್ನೂ ಇಲ್ಲಿ ಐಫೋನ್ ತೋರಿಸಲೇ ಇಲ್ಲ ಅಂತ ನೋಡ್ತಾ ಇರ್ಬೋದು. ಸೊ ಈಗ ಈವ್ನಿಂಗ್ ಆದಮೇಲೆ ಹೋದ್ವಿ ನಾನು ಮತ್ತು ಅಪ್ಪ ಐಫೋನ್ಗೆ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಬಂದಿದ್ದರು ಅಲ್ಲಿಂದ. ಸೊ ಶಾಪ್ ಇನ್ನೇನು ನಿಯರ್ ವಿಜಯನಗರ ಹತ್ರನೇ ಇರೋವಂಥದ್ದು. ಸೊ ಮಾರ್ನಿಂಗ್ ಈಸ್ಕೋಬೇಕಿತ್ತು, ಬಟ್ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಫ್ರೈಡೇ ಕೂಡ ಆಗಿತ್ತು. ಇನ್ನು ಅದು ಬಿಟ್ಟರೆ ಸ್ಯಾಟರ್ಡೇ ಏನು ಈಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸೊ ನೈಟೇ ಬಂದ್ವಿ. ಒಂದು 7-7:30 ಅಷ್ಟರಲ್ಲಿ ನಾನು ಅಪ್ಪ. ಸೊ ನನ್ನ ಹಸ್ಬೆಂಡು ಕೂಡ ಶಾಪ್ ಹತ್ರ ಬಂದರು. ನಾನು ಯಾಕಂದರೆ ಅವತ್ತು ಅಜ್ಜಿ ಮನೇಲೆ ಸ್ಟೇ ಆಗಿದ್ನಲ್ಲ, ಸೊ ಅದಕ್ಕೆ ಅಪ್ಪನ ಜೊತೆನೇ ಬಂದಿದ್ದೆ ನಾನು. ಸೊ ಇವಾಗ ನೋಡ್ತಾ ಇರ್ಬೋದು ಫೋನ್ ಓಪನ್ ಮಾಡ್ತಾ ಇದ್ದೀನಿ. ಯಾವ ಫೋನ್ ಅಂತಲೂ ಕೂಡ ಹೇಳ್ತೀನಿ. ನಾನು ತೊಗೊಳೋದಕ್ಕೆ ಬಂದಿದ್ದು 15 Pro Maxನ. ಬಟ್ ಅದು ಗೊತ್ತಿರೋ ಶಾಪ್ ಆಗಿರೋದ್ರಿಂದ ತುಂಬ ಸಜೆಸ್ಟ್ ಮಾಡಿದ್ರು, ಬೇಡ 14+ ತೊಗೊಳ್ಳಿ, ಇಲ್ಲಾಂದರೆ 15+ ತೊಗೊಳ್ಳಿ, ಪ್ರೋ ಮ್ಯಾಕ್ಸ್ ಬೇಡ ಅಂತ ಹೇಳಿದ್ರು. ಕಂಪೇರ್ ಮಾಡಿದ್ರೆ ಅಂತ ಆಲ್ಮೋಸ್ಟ್ ರಿವ್ಯೂ ಹಂಗೆ ಇರೋದು. ಬಟ್ ಇನ್ನೊಂದು ಶಾಪಲ್ಲಿ ನಾನು ಬರ್ಡೇ ಟೈಮಲ್ಲೇ ನನ್ನ ಹಸ್ಬೆಂಡ್ ಕೊಡಿಸೋದಕ್ಕೆ ಅಂತ ಕರ್ಕೊಂಡೋಗಿದ್ರು. ಇಲ್ಲ ಮೇಡಮ್ ತೊಗೊಳ್ಳಿ ಅಂತ ಹೇಳಿದ್ರು. ಇವರು ಗೊತ್ತಿರೋದ್ರಾಗಿಂದ ಬೇಡ, ನಾವು ಗೊತ್ತಿರೋರಿಂದ ಹೇಳ್ತಾ ಇದ್ದೀವಿ ಬೇಡ ಅಂತ ಹೇಳಿದ್ರು. ಸೊ ಇಷ್ಟೊಂದು ಹೇಳ್ತಾ ಇದ್ರಲ್ಲ ಅಂತ ಸುಮ್ಮನೆ ಆದೆ. ಸೊ ನಾನು ಫೈನಲಿ ತೊಗೊಂಡಿರೋಂಥ ಫೋನ್ ಬಂದು ಐಫೋನ್ 15+ ತೊಗೊಂಡಿರೋಂಥದ್ದು. ಸೊ ತುಂಬ ಖುಷಿ ಆಯಿತು ನನಗೆ. 16 Pro Max ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದೆ. ಬರ್ಡೇ ಟೈಮಲ್ಲಿ ಬೇಡ ಅಂತ ಎಲ್ಲ ವಿಚಾರಿಸ್ಕೊಂಡು ಬಂದಿದ್ವಿ ಅವಾಗ್ಲೂ ಕೂಡ. ಬಟ್ ನಾನೇ ಸುಮ್ಮನಾಗಿದೆ. ಮತ್ತೆ ಕೇಳಿದೆ ನನ್ನ ಹಸ್ಬೆಂಡ್ನ, ಓಕೆ ತಗೋ, ನಾನು ಆವಾಗಲೇ ಹೇಳಿದೆ ಅಲ್ವಾ ನಿನಗೆ ಅಂತ ಹೇಳಿದ್ರು. ಬರ್ಡೇಲೇ ತಗೋ ಅಂತ ಹೇಳಿಲ್ವಾ ಅಂತ. ಫೈನಲಿ ಐಫೋನ್ 15+ ಕೊಡಿಸಿದ್ರು. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಬೇಬಿ.